ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸಂಗೀತ ಹೇಳಿರೋದ್ರಿಂದ ಭೂಮಿ ಅಜಿತ್ ಬಗ್ಗೆ ಇರೋ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಫೈನಲಿ ಹೇಗೋ ಮಾತಾಡಿದಾರಲ್ಲ ಅಂತ ಸತ್ಯಗೆ ಖುಷಿ ಆಗ್ತಿರುತ್ತೆ. ಇಷ್ಟು ದಿನ ಕಾಂಟ್ರಾಕ್ಟ್ ಪೇಪರ್ ಅಡ್ಡ ಆಗಿತ್ತು, ಹಳೆ ಜಗಳ ಮರೆತು ಹೀಗೆ ಇರಿ ಅಂತ ಸತ್ಯ ಅಜಿತ್ ಭೂಮಿಗೆ ಹೇಳ್ತಿರ್ತಾನೆ. ಭೂಮಿ ಟೀ ಮಾಡ್ಕೊಂಡು ಇರೋಳು, ವೀರಣ್ಣ ಕುಡ್ಕ, ಭಾಗ್ಯಮ್ಮ ಅಕ್ಯೂಸ್. ಈ ಭೂಮಿ ಹೇಗೆ ಅಜಿತ್ ವೈಫ್ ಆಗೋದಿಕ್ಕೆ ಆಗುತ್ತೆ ಅಂತ ಅಜಿತ್ ಹೇಳಿದ್ನ ನೆನ್ಪು ಮಾಡ್ಕೊಂಡು ಸತ್ಯನ ಕೇಳ್ತಾಳೆ ಭೂಮಿ. ಎಲ್ಲ ಕ್ಲಿಯರ್ ಆಗೋವರೆಗೂ ಅಷ್ಟೇ ಈ ಮನೇಲಿ ಇರೋದು ಅಂತ ಹೇಳೋಗ್ತಾಳೆ ಭೂಮಿ. ಸತ್ಯಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಶಾರದಾಗೆ ಮೆಮೊರಿ ಇಲ್ಲ ಅಂದ್ರೂ ಮನಸ್ವಿನಿ ನೇಮ್ ಕೇಳಿದ ತಕ್ಷಣ, ಗನ್ ನೋಡಿದ ತಕ್ಷಣ ಈ ತರ ರಿಯಾಕ್ಟ್ ಮಾಡ್ತಿದ್ದಾಳೆ. ಮೆಮೊರಿ ಬಂದ್ರೆ ಎಲ್ಲ ವಿಷಯ ರಿವೀಲ್ ಆಗುತ್ತೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತ ದೇವ್ಯಾನಿ ಅಂಜನಾ ಡಿಸ್ಕಸ್ ಮಾಡ್ತಿರ್ತಾರೆ. ಅಜಿತ್ ಶ್ರವಣ್ ರೂಮ್ಗೆ ಹೋಗ್ತಾನೆ. ಏನ್ ಡಿಸ್ಕಸ್ ಮಾಡ್ತಾರೆ ಅಂತ ಕತ್ ಕೇಳಿಸ್ಕೊಳ್ಳೋದಕ್ಕೆ ದೇವ್ಯಾನಿ ಹೋಗ್ತಾಳೆ. ಶಾರದಾ ದೇವ್ಯಾನಿ ಹೇಗಿದ್ರು ಅಂತ ಅಜಿತ್ ಕೇಳ್ತಾನೆ. ಸಖತ್ ಕ್ಲೋಸ್ ಆಗಿದ್ರು ಅಂತ ಶ್ರವಣ್ ಹೇಳ್ತಿರ್ತಾನೆ. ಶಾರದಾ ದೇವ್ಯಾನಿ ಕುತ್ತಿಗೆ ಇಟ್ಕೊಂಡಿದ್ದು ನೋಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಏನೋ ಆಗಿದೆ. ದೇವ್ಯಾನಿಯಿಂದನೇ ಶಾರದಾ ಈ ತರ ಇರೋದು ಇವಾಗ ಅಂತ ಡೌಟ್ ಪಡ್ತಿದೆ ಅಂತ ಅಜಿತ್ ಹೇಳ್ತಾನೆ. ಪೊಲೀಸ್ ಆದವರು ಎಲ್ಲರನ್ನೂ ಡೌಟ್ ಪಡಬೇಕು, ಬಟ್ ಈ ರೇಂಜ್ಗೆ ಇಳಿಬಾರ್ದು ಅಂತ ಶ್ರವಣ್ ಅಜಿತ್ಗೆ ಬೈತಾನೆ. ಎಷ್ಟೋ ವರ್ಷದ ಹಿಂದೆ ದೇವ್ಯಾನಿ ಶಾರದನ ಸ್ನೇಕ್ ಇಂದ ಸೇವ್ ಮಾಡಿದ ವಿಷಯನ ಶ್ರವಣ್ ಅಜಿತ್ಗೆ ಹೇಳ್ತಾನೆ. ಅದು ಹಲ್ ಕಿತ್ತಿರೋ ಹಾವು ಒಳ್ಳೆ ಅವಳು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತಾನೆ ಸೀನ್ ಕ್ರಿಯೇಟ್ ಮಾಡಿದ್ದು ಅಂತ ದೇವ್ಯಾನಿ ನೆನ್ಪು ಮಾಡ್ಕೊಂಡು ನಗ್ತಿರ್ತಾಳೆ. ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ. ಸಡನ್ ಆಗಿ ಬಂದಿದ್ಯಾ ಅಂತ ಪಲ್ಲವಿ ಕೇಳ್ತಿರ್ತಾಳೆ. ಭೂಮಿ ಲಗೇಜ್ ತಗೊಂಡು ಹೋಗೋದಕ್ಕೆ ಬಂದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಅಜಿತ್ ಭೂಮಿ ಏನಾದರೂ ಜಗಳ ಮಾಡಿದ್ರ ಅಂತ ಸಂಗೀತ ಕೇಳ್ತಾಳೆ. ನಿನ್ ಮುಂದೆನೆ ಅವ್ರು ಮಾತಾಡಿದ್ ನೋಡಿದಿಲ್ಲ ಅಂತ ಹೇಳಿ ಎಲ್ಲರೂ ಮ್ಯಾನೇಜ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಬಂದು ಫಂಕ್ಷನ್ಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿದ್ದೆ, ತಗೊಂಡು ಹೋಗೋದಕ್ಕೆ ಬಂದಿದ್ದಾಳೆ ಅಂತ ಹೇಳಿ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾಳೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.